ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ಅನುಪಮ. ಇಂದಿನ ನಮ್ಮ ದೇವಸ್ಥಾನ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತು ನಿಮಗೆ ಮೈಸೂರಿನ ದಟ್ಟಗಳ್ಳಿಯಲ್ಲಿರುವ ಶ್ರೀ ಕೊರಗಜ್ಜ ಸ್ವಾಮಿ ದೇವಾಲಯದ ಬಗ್ಗೆ ತಿಳಿಸಿಕೊಡಲಿದ್ದೇನೆ. ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸುವ ನಂಬಿದ ಭಕ್ತರ ಪಾಲಿನ ಕಾಮಧೇನು ಈ ಕೊರಗಜ್ಜ ದೈವ. ಬನ್ನಿ ಈ ದೇವಾಲಯದ ಇತಿಹಾಸ, ವಿಶೇಷತೆ ಮತ್ತು ಆಚರಣೆಗಳನ್ನು ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಕೊರಗಜ್ಜ ದೈವಗಳ ಆರಾಧನೆ, ಕೋಲ, ನೇಮ ಅಂದ್ರೆ ನಮಗೆ ನೆನಪಾಗೋದು ಕರಾವಳಿ ಕರ್ನಾಟಕ ಅಥವಾ ತುಳುನಾಡು, ಉಡುಪಿ, ಮಂಗಳೂರಿನಲ್ಲಿ ಮನೆ ಮಾತಾಗಿರುವ ಈ ಕಾರಣಿಕ ದೈವ ಅದೆಷ್ಟೋ ಭಕ್ತರ ಪಾಲಿನ ಕಷ್ಟ ನಿವಾರಕ. ಆದ್ರೆ ಮೈಸೂರಿನಂತಹ ಸಾಂಸ್ಕೃತಿಕ ನಗರಿಯಲ್ಲೂ ತುಳುನಾಡಿನ ಶಕ್ತಿಶಾಲಿ ದೈವವೊಂದು ನೆಲೆಸಿದೆ ಅಂದ್ರೆ ನೀವು ನಂಬಲೇಬೇಕು. ಮೈಸೂರಿನ ದಟ್ಟಗಳ್ಳಿ ಪ್ರದೇಶದಲ್ಲಿರುವ ಈ ದೇವಾಲಯವು ಮೈಸೂರಿಗರಿಗೆ ಒಂದು ವಿಶಿಷ್ಟ ಅನುಭವ ನೀಡುತ್ತದೆ. ಇಲ್ಲಿನ ಪರಿಸರ ಕರಾವಳಿಯ ದೈವಸ್ಥಾನದಂತೆಯೇ ಭಾಸವಾಗುತ್ತದೆ. ತುಳುನಾಡಿನಿಂದ ಬಂದು ನೆಲೆಸಿದ ಜನರು ಮತ್ತು ಸ್ಥಳೀಯ ಮೈಸೂರಿನ ಭಕ್ತರು ಜಾತಿ ಭೇದವಿಲ್ಲದೆ ಇಲ್ಲಿಗೆ ಹರಕೆ ಹೊತ್ತು ಬರುತ್ತಾರೆ. ಕೊರಗಜ್ಜ ಕೇವಲ ದೈವ ಮಾತ್ರವಲ್ಲ, ಒಂದು ಐತಿಹಾಸಿಕ ವ್ಯಕ್ತಿತ್ವ. ದಂತಕಥೆಗಳ ಪ್ರಕಾರ ಅಥವಾ ತುಳುನಾಡಿನ ನಂಬಿಕೆಯ ಪ್ರಕಾರ ಬಾಲಕ ಕೊರಗತನಿಯನು ಕೊರಗ ಸಮುದಾಯಕ್ಕೆ ಸೇರಿದ ಬಾಲಕ. ಕೊರಗಜ್ಜನು ಶಿವನ ಅಂಶವಾಗಿದ್ದು ಹುಟ್ಟಿದ 30 ದಿನಗಳಲ್ಲೇ ತಾಯಿಯನ್ನ ಕಳೆದುಕೊಂಡು ಅನಾಥವಾಗಿ ಬೆಳೆದವನು. ಒಮ್ಮೆ ದೇವಸ್ಥಾನದ ನೇಮಕ್ಕೆ ಸಾಮಾನು ಹೊತ್ತುಕೊಂಡು ಹೋಗುತ್ತಿದ್ದಾಗ ಮೇಲ್ವರ್ಗದ ಜನರು ಅವನನ್ನು ದೇಗುಲದೊಳಗೆ ಬಿಡಲಿಲ್ಲ. ಮನನೊಂದು ದೇವಸ್ಥಾನದ ಕಳಶದ ಮೇಲಿನ ಹಣ್ಣುಗಳನ್ನು ಕೀಳಲು ಪ್ರಯತ್ನಿಸಿದಾಗ ಆತ ಮಾಯವಾದನು. ನಂತರ ಆತ ದೈವತ್ವವನ್ನು ಪಡೆದನು ಎಂಬುದು ಐತಿಹಾಸಿಕ ಕಥೆ. ಈ ಕೊರಗಜ್ಜ ದೈವಕ್ಕೆ ಕತ್ತಲೆಯಲ್ಲಿ ನಡೆಯುವ ಕೋಲ ಸೇವೆ ಅಂದರೆ ಬಲು ಪ್ರೀತಿ. ಭಕ್ತರ ಪ್ರಬಲ ನಂಬಿಕೆ ಏನೆಂದರೆ ಇಲ್ಲಿಗೆ ಬಂದು ತಮ್ಮ ಕಷ್ಟ ಹೇಳಿಕೊಂಡರೆ ಅಥವಾ ಕಳೆದು ಹೋದ ವಸ್ತು ಸಿಗಬೇಕೆಂದು ಪ್ರಾರ್ಥಿಸಿದರೆ ಅದು ಖಂಡಿತ ನೆರವೇರುತ್ತದೆ. ಹಾಗಾಗಿಯೇ ಈ ದೇವಾಲಯಕ್ಕೆ ಬರುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಈ ದೇವಾಲಯದ ಅತ್ಯಂತ ವಿಶಿಷ್ಟ ಆಚರಣೆ ಎಂದರೆ ಹರಕೆ. ಕೊರಗಜ್ಜ ದೈವದ ಆರಾಧನೆ ತುಂಬಾ ವಿಶಿಷ್ಟವಾಗಿದೆ. ಬೇಡಿದ್ದನ್ನು ಕೊಡುವ ದೇವರು, ನಂಬಿದವರನ್ನು ಕೈ ಹಿಡಿಯುವ ಶಕ್ತಿ. ಇದು ಇಲ್ಲಿನ ಭಕ್ತರ ಅಚಲ ನಂಬಿಕೆ. ಎಷ್ಟೋ ಜನ ತಮ್ಮ ಕಷ್ಟಗಳು, ಕಾನೂನು ಸಮಸ್ಯೆಗಳು ಅಥವಾ ಕೌಟುಂಬಿಕ ತೊಂದರೆಗಳು ಬಗೆಹರಿಯಲು ಇಲ್ಲಿಗೆ ಬಂದು ಹರಕೆ ಹೊತ್ತುಕೊಳ್ಳುತ್ತಾರೆ. ಆ ಹರಕೆ ಈಡೇರಿದ ಮೇಲೆ ದೇವಸ್ಥಾನಕ್ಕೆ ಕಾಣಿಕೆ ಸಲ್ಲಿಸುತ್ತಾರೆ. ಇಲ್ಲಿ ಕೊರಗಜ್ಜನಿಗೆ ಬೀಡಿ, ಮದ್ಯ ಮತ್ತು ಚಕ್ಕುಲಿಯನ್ನು ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ. ಇದು ತುಳುನಾಡಿನ ಸಂಪ್ರದಾಯದ ನೇರ ಪ್ರತಿಬಿಂಬವಾಗಿದೆ. ಇಲ್ಲಿ ನಡೆಯುವ ವಿಶೇಷ ಪೂಜೆಗಳು, ಮಂಗಳವಾರ ಮತ್ತು ಶುಕ್ರವಾರದ ಆರಾಧನೆಗಳು ನೂರಾರು ಭಕ್ತರನ್ನು ಸೆಳೆಯುತ್ತವೆ. ಇತ್ತೀಚೆಗೆ ಜಾಗದ ವಿಚಾರವಾಗಿ ಸ್ವಲ್ಪ ವಿವಾದಗಳು, ತೆರವು ಕಾರ್ಯಾಚರಣೆಗಳು ನಡೆದಿದ್ದವು. ಆದರೆ ಅದೆಲ್ಲದರ ನಡುವೆಯೂ ದೈವದ ಮೇಲಿನ ಭಕ್ತಿ ಮಾತ್ರ ಕಮ್ಮಿಯಾಗಿಲ್ಲ. ಜನರು ಸಾಲುಗಟ್ಟಿ ನಿಂತು ದೇವರ ದರ್ಶನ ಪಡೆಯುತ್ತಾರೆ. ಮೈಸೂರಿನ ಕೊರಗಜ್ಜ ದೇವಸ್ಥಾನವು ಕೇವಲ ಒಂದು ಪ್ರಾರ್ಥನಾ ಮಂದಿರವಲ್ಲ, ಅದೊಂದು ಭಾವನಾತ್ಮಕ ಕೇಂದ್ರ. ತುಳುನಾಡಿನ ದೈವದ ಶಕ್ತಿಯು ಮೈಸೂರಿನ ಜನರ ನಂಬಿಕೆಯಲ್ಲಿ ಬೆರೆತು ಹೋಗಿದೆ. ನೀವು ಮೈಸೂರಿಗೆ ಭೇಟಿ ನೀಡಿದಾಗ ಅಥವಾ ನಿಮ್ಮ ಜೀವನದಲ್ಲಿ ಏನಾದರೂ ಕಷ್ಟಗಳಿದ್ದರೆ ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ. ಇದೇ ತರಹ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ.
ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.